ಯಾಕೆ ಹೋದೆ? ಅವ್ರ ಮನೆಗೆ ಏನಕ್ಕೆ ಹೋದೆ ನೀನು? ಅವ್ರು ನಮಗೆ ಕೆಟ್ಟದ್ ಮಾಡಿದ್ದಾರೆ, ಹೋಗ್ಬಾರ್ದಾಗಿತ್ತು. ಕೈ ತೊಳೆದು ಮುಟ್ಟುತ್ತಾರೆ. ಅಯ್ಯೋ, ಮುಟ್ಟಿರಕ್ಕೆ ತೊಳ್ಕೊಳ್ತಾರಲ್ಲ ಮಮ್ಮಿ. ಇಟ್ಕೋಬೇಕು, ದೂರ ಇರು. ಗುಜ್ಜು ಒಳಗಡೆ ಇದು ಏನೇನಕ್ಕೆ ತುಂಬಾ ಚೆನ್ನಾಗಿರುತ್ತೆ? ಅಜ್ವಾನ ಏನಾದ್ರು ಇದೆಯಾ? ಅಜ್ವಾನ ಅಂದ್ರೆ ಓಮಿನ ಕಾಳು. ನೀವ್ ಅಮ್ಮಂದ್ರಲ್ಲ ಸೌಟೆ ಯೂಸ್ ಮಾಡಲ್ಲ ಏನಕ್ಕೆ? ಅದು ಯಾಕಂದ್ರೆ ಇದ್ರ ಹೆಸರೇ ಬಂದು ಹಲಸಿನ ಗುಜ್ಜೆ ಹುಡಿ. ಪಳಗಿ 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 ದಟ್ ಈಸ್ ಕಾಲ್ಡ್ ಮದರ್ ಸೆಂಟಿಮೆಂಟ್ ಅಂತ ಹೇಳಿ. ಇದು ತಿನ್ಬೋದು, ಚಪಾತಿ ತಿನ್ಬೋದು, ದೋಸೆ ತಿನ್ಬೋದು, ರೊಟ್ಟಿ ತಿನ್ಬೋದು. ಏನ್ ನನ್ ಮಕ್ಳಂತೂ ಏನು ಅನ್ನ ರಸಂ ಅಂತಲ್ಲ, ಅವ್ರು ಹಂಗೆ ತಿನ್ಬಿಡ್ತಿದ್ರು. ನಿನಗೆ ಆತರ ತುಂಬಾ ನೆನ್ಪಿಟ್ಕೊಂಡಿರೋ ತರ ಅಡಿಗೆ ಎಲ್ಲೋ ಇವಾಗ್ಲೂ ತನಕನೂ ನೆನ್ಸ್ಕೊಂತೀಯ ಅಂದ್ರೆ ರುಚಿ ನನ್ನ ನಾಲ್ಗೆಯಿಂದ ಹೋಗ್ಲೂ ಇಲ್ಲ. ಟ್ರೈ ಮಾಡಿ ಮಸ್ಟ್ ಅಂಡ್ ಶೂಟ್. ಯಾಕಂದ್ರೆ ಈ ಸೀಸನ್ ಮುಗಿದ್ರೆ ಇದು ಸಿಗಲ್ಲ. 3 ದಿನದ ಸಂತೆ ನಗು ನಗುತ್ತ ಬಾಳಬೇಕು. ಶಿ ಇಸ್ ಅ ಸ್ಪೆಷಲ್ ವಿಮೆನ್ ಫಾರ್ ಮೀ. ಶ್ರೀಮತಿ ಕವಿತಾ ರಾಘುಸ್ ಕಿಚನ್. ಮಮ್ಮಿ ಇದನ್ನ ನನಗೆ ವೇಟ್ ಮಾಡಕ್ ಆಗ್ತಾನೆ ಇಲ್ಲ. ಹಾಯ್ ಹಲೋ ನಮಸ್ತೆ ನಮಸ್ಕಾರ ನೆಂಟ್ರೆ, ರಾಘುಸ್ ಕಿಚನ್ಗೆ ನೀವೆಲ್ರಿಗೂ ಸ್ವಾಗತ ಸುಸ್ವಾಗತ. ನಾನು ಹಿಂದಿನ ಎಪಿಸೋಡ್ ಅಲ್ಲಿ ಹೇಳಿದ ಹಾಗೆ ಈ ತಿಂಗಳು ಮಹಿಳಾ ತಿಂಗಳಾಚರಣೆ ಮಾಡ್ತಾ ಇದ್ದೀವಿ. ದಿನಾಚರಣೆ ಅಲ್ಲ, ಆಕ್ಚುಲಿ ನಾವು ತಿಂಗಳಾಚರಣೆನೂ ಅಲ್ಲ, ವರ್ಷಾಚರಣೆ ಮಾಡಬೇಕು. ಯಾಕಂತ ಹೇಳಿದ್ರೆ ಮಹಿಳೆಯರು ಎಲ್ಲಾ ಕ್ಷೇತ್ರದಲ್ಲೂ ಸಾಧನೆಗಳನ್ನ ಮಾಡಿರ್ತಾರೆ. ಆಮೇಲೆ ಪ್ರತಿಯೊಬ್ಬನ ಜೀವನದಲ್ಲಿ ಮಹಿಳೆಯರು ತುಂಬಾ ಪ್ರಮುಖ ಸ್ಥಾನವನ್ನ ವಹಿಸ್ತಾರೆ. ನನ್ನ ಜೀವನದಲ್ಲೂ ಕೂಡ ತುಂಬಾ ಪ್ರಮುಖ ಸ್ಥಾನವನ್ನು ವಹಿಸಿರುವಂತ ಮಹಿಳೆ ಬಂದು ನನ್ನ ಅಮ್ಮ. ಸೊ ಹಾಗಾಗಿ ತುಂಬಾ ಜನ ಕೇಳ್ತಾ ಇರ್ತಾರೆ ಕಮೆಂಟ್ಸ್ ಅಲ್ಲಿ, ನಿಮ್ಮ ಅಮ್ಮನ ಇನ್ನೊಂದ್ಸಲಿ ಕರೆಸಿ, ಇನ್ನೊಂದ್ಸಲಿ ಅಡುಗೆ ಮಾಡಿಸಿ ಅಂತ ಹೇಳಿ. ಸೊ ಈ ಮಹಿಳಾ ದಿನಾಚರಣೆಯ ಸ್ಪೆಷಲ್ ಆಗಿ ನಮ್ಮ ಅಮ್ಮನೂ ಕೂಡ ನನಗೆ ತುಂಬಾ ಸ್ಪೆಷಲ್. ಶಿ ಇಸ್ ಅ ಸ್ಪೆಷಲ್ ವಿಮೆನ್ ಫಾರ್ ಮೀ. ಹಾಗಾಗಿ ಈ ತಿಂಗಳಲ್ಲಿ ಮಹಿಳಾ ದಿನಾಚರಣೆ ಸೀರೀಸ್ ಅಲ್ಲಿ ನಮ್ಮ ಅಮ್ಮನ ಕೂಡ ಆಡ್ ಆಗ್ತಾ ಇದ್ದಾರೆ. ಸೊ ಲೆಟ್ ಅಸ್ ವೆಲ್ಕಮ್ ಕವಿತಾ, ಶ್ರೀಮತಿ ಕವಿತಾ ಟು ರಾಘುಸ್ ಕಿಚನ್. ನಿನಗೆ ಮತ್ತೆ ವೆಲ್ಕಮ್ ಹೇಳೋ ಇದೇ ಇಲ್ಲ, ಯಾಕಂದ್ರೆ ಇದು ನಿಂದೇ ಸ್ಟುಡಿಯೋ ಆಗೋಗ್ಬಿಟ್ಟಿದೆ. ನೀನ್ ಬರ್ತಾ ಇರ್ತೀಯಾ, ನೀಗ ಅನ್ಸಿದ ಅಡುಗೆ ಮಾಡ್ತಾ ಇರ್ತೀಯಾ. ಮಮ್ಮಿ ಮತ್ತೆ ಹ್ಯಾಪಿ ವಿಮೆನ್ಸ್ ಡೇ ಅಲ್ಲ, ಹ್ಯಾಪಿ ವಿಮೆನ್ಸ್ ಮಂತ್, ಮಹಿಳಾ ತಿಂಗಳಾಚರಣೆಯ ಶುಭಾಶಯಗಳು. ನನ್ನ ಸ್ಪೆಷಲ್ ವಿಮೆನ್ ಇವರು. ಅಂದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಅಂದ್ರೆ, ಒಂದು ಹೆಣ್ಣಾಗಿ ಎಲ್ಲಾ ಅಂದ್ರೆ ಸಂಸಾರನ್ನ ನಿಭಾಯಿಸ್ಕೊಂಡು ಅಡ್ಗೆಗಳನ್ನ ಮಾಡ್ತಾ ಇರ್ತೀರಾ, ಮನೆ ಕೆಲಸ ಮಾಡ್ತಾ ಇರ್ತೀರಾ, ಗಂಡನ ಬಗ್ಗೆ ತಲೆ ಕೆಡ್ಸ್ಕೋಬೇಕು, ಮಕ್ಳ ಬಗ್ಗೆ ತಲೆ ಕೆಡ್ಸ್ಕೋಬೇಕು. ಇಷ್ಟೆಲ್ಲ ಮಾಡ್ಬೇಕಾದ್ರೆ ನಿಮ್ಗೆ ಏನ್ ಫೀಲ್ ಆಗತ್ತೆ? ಏನ್ ಫೀಲ್ ಆಗತ್ತೆ? ಒಂದ್ ಮಹಿಳೆ ಏನ್ ಮಾಡ್ಬೇಕು ಅದನ್ನೆಲ್ಲ ಮಾಡಿದ್ರೆ ಒಂದ್ ಮಹಿಳೆ ಪರ್ಫೆಕ್ಟ್ ಮಹಿಳೆ ಅಂತ ನನ್ನ ಪ್ರಕಾರ. ಈಗ ನೀವೇನೆಲ್ಲ ಹೇಳಿದ್ದೀರಾ ಅದನ್ನೆಲ್ಲ ಮಾಡಿದ್ರೆ ಅವಳು ಪರ್ಫೆಕ್ಟ್ ಮಹಿಳೆನೆ. ಹೊರತುಪಡಿಸಿ ನಾವು ಏನು ಮಾಡಕ್ ಆಗಲ್ಲ, ಮಕ್ಳನ್ ಸಾಕೋದು ವಜೆ, ಮನೆ ಕೆಲಸ ಮಾಡೋದೂ ವಜೆ, ಅಡ್ಗೆ ಮಾಡಕ್ಕೂ ವಜೆ, ಎಲ್ಲದೂ ವಜೆ ಅನ್ಕೊಂಡ್ರೆ ಅದು ಮಹಿಳಾ ದಿನಾಚರಣೆಗೆ ಆ ಮಹಿಳೆ ಸೂಕ್ತ ಅಲ್ಲ ನನ್ನ ಪ್ರಕಾರ. ಓಕೆ, ಅಂದ್ರೆ ಎಲ್ಲದನ್ನು ಅನುಸರಿಸ್ಕೊಂಡು ನಿಭಾಯಿಸ್ಕೊಂಡು ಹೋಗೋರೆ. ಕಷ್ಟ ಅನ್ನೋದು ಯಾವ್ದು ಇಲ್ಲ. ನಾವು ತಗೊಳ್ಳೋ ರೀತಿಯಲ್ಲಿದೆ ಕಷ್ಟಗಳನ್ನ. ಯಾವ್ದು ನಾವು ಈಸಿಯಾಗಿ ತಗೊಳ್ತೀವಿ ಅದೆಲ್ಲ ಈಸಿಯಾಗಿ ಹೋಗುತ್ತೆ, ಕಷ್ಟವಾಗಿ ತಗೊಂಡ್ರೆ ಕಷ್ಟವಾಗಿ ಹೋಗುತ್ತೆ. ತಗೊಳ್ಳೋ ರೀತಿ ಎಂತ ಮಾತು ಕವಿತಾ. ಸೂಪರ್ ಮಮ್ಮಿ. ಇವಾಗ ನಮ್ಮ ನೆಂಟ್ರಿಗೆ ಮತ್ತೊಮ್ಮೆ ಬಂದಿದೆ ಕಿಚನ್ಗೆ. ಎಲ್ರಿಗೂ ಫಸ್ಟ್ ಆಫ್ ಆಲ್ ಹಾಯ್ ಹೇಳ್ಬಿಡು. ನೀನು ಹೇಳ್ತಾ ಇರ್ತೀಯ, ತುಂಬಾ ಜನ ಕಮೆಂಟ್ಸ್ ಎಲ್ಲ ಹಾಕ್ತಾ ಇರ್ತಾರೆ ಅಂತ. ನಮ್ಮ ಕಮೆಂಟ್ಸ್ ಎಲ್ಲ ಓದೋದೆಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ, ಇಲ್ಲಿ ಮತ್ತೊಮ್ಮೆ ಕರ್ಸು ಅಂತ ಕಮೆಂಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇರ್ತಾರೆ. ಥ್ಯಾಂಕ್ ಯು ಸೋ ಮಚ್. ನನ್ನ ಅಡುಗೆ ಮೆಚ್ಚಿ ನೀವು ಮತ್ತೆ ಕರ್ಸ್ರಿ ಅಂತ ಹೇಳ್ತಾ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇವತ್ತು ಏನ್ ಅಡುಗೆ? ಇವತ್ತು ಸ್ಪೆಷಲ್ ಬಂದು, ಈಗ ಹಲಸಿನಕಾಯಿ ಬಿಡುವ ಸೀಸನ್. ಹೌದು, ಈಗ ಏನು ವಸಂತ ಕಾಲ ಅಂತ ಎಲ್ಲ ಹೊಸ ಫಲಗಳು. ನಾವೇನಂದ್ರೆ ಯುಗಾದಿ ಹಬ್ಬಕ್ಕೆ ಎಲ್ಲ ಹೊಸ ಫಲಗಳದ್ದು ಅಡಿಗೆಗಳು ಮಾಡ್ತೀವಿ. ಹಲಸಿನದು ಹಣ್ಣು ಬಿಡುತ್ತಲ್ಲ, ಅದ್ರದ್ದು ಹಲಸಿನ ಗುಜ್ಜೆ ಅಂತೀವಿ. ಸಣ್ಣ ಕಾಯಿನ ಹಲಸಿನ ಗುಜ್ಜೆ ಅಂತೀವಿ. ಹಲಸಿನ ಗುಜ್ಜೆ ಪಲ್ಯ, ನುಗ್ಗೆಕಾಯಿ ಪಲ್ಯ, ಮಾವಿನಕಾಯಿ ಹಲಸಿನ ಗುಜ್ಜೆ ಅಂದ್ರೆ ಇದು. ಆಮೇಲೆ ಮಾವಿನಕಾಯಿದು ಗೊಜ್ಜು, ಅದೆಲ್ಲ ಅಂದ್ರೆ ಯುಗಾದಿ ಹಬ್ಬಕ್ಕೆ ಹೊಸ ವರ್ಷಕ್ಕೆ ಹೊಸ ಫಲಗಳನ್ನ ಮಾಡುವಂತಕ್ಕಂಥ ಒಂದು ಇದು. ಸೊ ಆ ಹಲಸಿನಕಾಯಿ ಸೀಸನ್ ಆಗಿದ್ರಿಂದ ಆ ಏನೊಂದು ಪುಡಿ ಪಲ್ಯ ಮಾಡ್ತೀನಿ ನಾನು ಇದು ಹಲಸಿನ ಗುಜ್ಜೆಯಿಂದ. ಅದು ನನ್ನ ಮಗನಿಗೆ ತುಂಬಾ ಫೇವ್ರೇಟು. ಸೊ ಅದನ್ನು ಒಂದು ತೋರ್ಸ್ಬಿಡೋಣ ಅಂತ. ನಮ್ಮಮ್ಮ ಪಲ್ಯ ಮಾಡಿದ್ದಾಗ ನಾವು ಆಕ್ಚುಲಿ
ಊಟಕ್ಕಿಂತ ಜಾಸ್ತಿ ಪಲ್ಯನೇ ತಿಂತೀವಿ. ಆಮೇಲೆ ಊಟ ಇನ್ನೇನು ಅಡಿಗೆ ಪಲ್ಯ ಫಸ್ಟ್ ಮಾಡಿ ಅಡಿಗೆ ಮಾಡ್ತಿದ್ದಾರೆ ಅಂತ ಅಂದ್ರೆ ನಾವು ಹೋಗ್ತಾ ಬರ್ತಾ ಪಲ್ಯ ಖಾಲಿ. ಪಪ್ಪಂಗೂ ಇಷ್ಟ ಇದು. ಎಲ್ಲರಿಗೂ ಇಷ್ಟ, ಆಲ್ಮೋಸ್ಟ್ ಇಷ್ಟ ಆಗತ್ತೆ ನನ್ನ ಪ್ರಕಾರ, ಎಲ್ಲರಿಗೂ ಇಷ್ಟ ಆಗುತ್ತೆ. ಅಂಡ್ ಇದು ಮೆಥಡ್ ಕೂಡ ತುಂಬಾ ಚೆನ್ನಾಗಿರುತ್ತೆ, ಈಸಿ ಮತ್ತೆ ಬೇಗ ಮಾಡುವಂತದ್ದು. ಜಾಸ್ತಿ ಅದಕ್ಕೆ ವಸ್ತುಗಳು ಬೇಕಾಗಿಲ್ಲ, ಸ್ವಲ್ಪ ಸಾಮಗ್ರಿಗಳಿಂದ ಚೆನ್ನಾಗಿ ಮಾಡಿ ಬಾಯಿ ರುಚಿ ತಗೊಳ್ಳೋಂತ ಒಂದು ಅಡಿಗೆ. ಇವಾಗ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಪಟಾಪಟ್ ಅಂತ ಮಾಡೋಣ. ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಅಂತಾನು ಹೇಳ್ಬಿಡು, ಓಕೆನಾ? ಇದು ಹಲಸಿನ ಗುಜ್ಜು ಅಂದ್ರೆ ಹಲಸಿನ ಹಣ್ಣಿನ ಮರಿ. ಇದು ಹುಣಸೆ ಹಣ್ಣು, ಇದು ಬೆಲ್ಲ, ಕಾಯಿ ತುರಿ, ಕರಿಬೇವು, ಒಣ ಮೆಣಸು, ಉಪ್ಪು ರುಚಿಗೆ ತಕ್ಕಷ್ಟು, ಆಮೇಲೆ ಇದು ಜೀರಿಗೆ, ಸಾಸಿವೆ, ಇಂಗು, ಎಣ್ಣೆ. ಇಷ್ಟಿದ್ರೆ ಸಾಕು, ಪಲ್ಯ ಸೂಪರ್. ಸ್ಟಾರ್ಟ್ ಮಾಡೋಣ. ಈಗ ಹಲಸಿನ ಪಲ್ಯ ಮಾಡ್ಬೇಕು ಅಂದ್ರೆ ಕಷ್ಟಪಟ್ಟು ಅಡಿಗೆ ಮಾಡೋರಿಗಂತೂ ಈ ಪಲ್ಯ ಮಾಡಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಇದ್ರಲ್ಲಿ ಅಂಟಿರತ್ತೆ, ಇದ್ರಲ್ಲಿ ಈ ತರ ಅಂಟಿರತ್ತೆ. ಇದನ್ನ ಹೆಚ್ಚದೆ ಸ್ವಲ್ಪ ಕೈಗೆಲ್ಲ ಹತ್ಕೊಳತ್ತೆ. ಹೆಚ್ಚಬೇಕಾದ್ರೆ ಇದನ್ನ ಎಣ್ಣೆನ ಕೈಗೆ ಸವರ್ಕೊಂಡು ಚಾಕುಗುನು ಸವರ್ಕೊಂಡು ಹೆಚ್ಚಬೇಕು. ಇದನ್ನ ಇದ್ರ ಮೇಲೆ ಹೆಚ್ಚಕ್ ಬರಲ್ಲ. ಯಾಕೆ? ಇದ್ರ ಮೇಲೆ ಹೆಚ್ಚಿದ್ರೆ ಇದ್ರಲ್ಲಿರೋ ಅಂಟು ಇದಕ್ ತಾಕೊಳತ್ತೆ. ಅದನ್ನ ತೆಗಿಬೇಕಂದ್ರೆ ಮತ್ತೆ ಅದೊಂದಿಷ್ಟು ಕೆಲಸ ಆಗತ್ತೆ. ಅದಕ್ಕೆ ಅದ್ರ ಕೆಳಗಡೆ ಪೇಪರ್ ಆಗ್ಬೋದು, ಅಥವಾ ದಪ್ಪ ರಟ್ಗಳಾಗ್ಬೋದು, ಅಥವಾ ಟಿಶ್ಯೂ ಪೇಪರ್ ಆಗ್ಬೋದು. ಏನಾದ್ರೂ ಒಂದು ಹಾಕೊಂಡು, ಇಲ್ಲಾಂದ್ರೆ ನಿಮ್ಮ ಟೇಬಲ್ ಸ್ವಲ್ಪ ಅಂಟಂಟಾಗಿ ಅದನ್ನ ಕ್ಲೀನ್ ಮಾಡಕ್ ನಿಮಗೆ ಅಡಿಗೆ ಮಾಡಕ್ 10 ನಿಮಿಷ ಆಗೋಗುತ್ತೆ, ಕ್ಲೀನ್ ಮಾಡಕ್ 2 ದಿನ ಆಗುತ್ತೆ. ಆನಂತರ ಈಗ ಇದನ್ನ ಚಾಕುಗೆ ಆಯಿಲ್ ತಗೊಂಡ್ ಸ್ವಲ್ಪ, ಇಂಥದ್ದೇ ಸ್ಪೆಸಿಫಿಕ್ ಏನಾದ್ರು ಎಣ್ಣೆ ಇದೆಯಾ? ಏನು ಇಲ್ಲ, ಕೊಬ್ಬರಿ ಎಣ್ಣೆ ಹಾಕೋಬಹುದು, ಒಳ್ಳೇದು. ಆಮೇಲೆ ಇದು ಅಡಿಗೆ ಎಣ್ಣೆನು ಏನಂದ್ರೆ ಈ ಅಂಟು ಇದಕ್ಕೆ ತಾಗಬಾರ್ದು ಅಷ್ಟೇ. ಅಡಿಗೆಗೆ ಬಳಸುವಂತ ಎಣ್ಣೆಗಳನ್ನ ಅಷ್ಟೇ ಹಾಕೊಳ್ಳಿ. ಆಮೇಲೆ ಇದು ಕೈಗೆ ಒಂದ್ ಸ್ವಲ್ಪ ಹಚ್ಕೊಂಡ್ರೆ ಈ ಅಂಟು ಕೈಗೆ, ಮುಖಕ್ಕೆ ಬೇಕಾದ್ರೆ ನಿಮ್ದು ಡ್ರೈ ಸ್ಕಿನ್ ಇದ್ರೆ ಹಚ್ಕೊಳ್ಳಿ. ಆಮೇಲೆ ಬಂದು ಇದನ್ನ ಹೀಗೆ ಕಟ್ ಮಾಡೋದು. ಆಮೇಲೆ ಇದನ್ನ ಹಿಂಗ್ ಕಟ್ ಮಾಡ್ಕೊಂಡು ಈಗ ಎಣ್ಣೆ ಹಚ್ಕೋಬೇಕು ಕೈಗೆ. ಹಂಗೆ ಹಚ್ಕೊಂಡ್ರೆ ಮತ್ತೆ ನಿನ್ ಕೈ ತೊಳೆಯಕ್ ಮತ್ತೊಂದ್ ದಿವ್ಸ ಅದೇ ಕೆಲಸ ಆಗುತ್ತೆ. ಆಮೇಲೆ ಇದನ್ನ ತೆಗ್ದ್ಬಿಟ್ಟು ಈ ಮೇಲ್ಗಡೆದು ಇದನ್ನ ಹಿಂಗ್ ತೆಗಿಬೇಕು. ಆಮೇಲೆ ಅಡಿಗಡೆದು ಬಂದು ಇದು ಸಿಪ್ಪೆ. ಅದ್ರೊಳಗೆ ಏನು ಉಳಿಯುತ್ತೆ ಅಂತ? ಏನು ಉಳಿಯಲ್ಲ, ಅದೇ ಟೇಸ್ಟ್. ಇದನ್ನ ತೆಗಿಬೇಕು. ಇದು ಈ ತರ ಕಟ್ ಮಾಡ್ಕೋಬೇಕು. ಇಲ್ಲಿ ನೋಡಿ ನೀಟಾಗಿ ನೋಡಿ, ಮೇಲ್ಗಡೆ ಕೈಗೂನು ಅದು ತಾಗಿಲ್ಲ, ಅಂಟು ಕೈಗೆ ತಾಗಿಲ್ಲ. ಇದನ್ನ ಹಿಂಗೆ ಪೀಸ್ ಮಾಡ್ಕೊಂಡು ನೀರು ಪಾತ್ರೆಯಲ್ಲಿ ಸ್ವಲ್ಪ ನೀರ್ ಇಟ್ಬಿಡು. ಎಷ್ಟೇ ಇರ್ತೀಯಾ? ಪಾತ್ರೆ ಸ್ವಲ್ಪ ನೀರ್ ಇಟ್ಬಿಡು. ಅದಕ್ಕೆ ಇವಾಗ ಮೇನ್ ಇಂಗ್ರೀಡಿಯೆಂಟ್ ಬಂದು ಇದಕ್ಕೆ ಒಂದು ಒಣ ಬಟ್ಟೆ ಆದ್ರೂ ಆಗತ್ತೆ, ಪೇಪರ್ ಆದ್ರೂ ಆಗುತ್ತೆ, ರಟ್ ಆದ್ರೂ ಆಗತ್ತೆ, ಅಡಿಗಡೆ ಇಟ್ಕೋಬೇಕು. ಈಗ ಅಮ್ಮ ಅದನ್ನ ಹೆಚ್ಚ್ತಾ ಇರ್ತಾರೆ. ನಾವಿಲ್ಲಿ ಪಕ್ಕದಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಚಿಕ್ಕ, ಇದು ಹೆಚ್ಚಿದ ತಕ್ಷಣ ನೀರಿಗೆ ಹಾಕ್ಬೇಕು. ಈಗ ಇದನ್ನ ಹೆಚ್ಚಾಯ್ತು, ವಾಶ್ ಮಾಡಿ ಇದನ್ನ ಚೆಲ್ಬಿಟ್ಟು ಇದಕ್ಕೊಂದ್ ಸ್ವಲ್ಪ ನೀರ್ ಹಾಕಿ ಬೇಯಿಸಕ್ ಇಡೋದು. ಇವಾಗ ನಾವ್ ಇದನ್ನ ವಾಶ್ ಮಾಡಿ ತಂದಿದೀವಿ. ಇದಕ್ಕೆ ನೀರ್ ಹಾಕೋದು, ಸ್ವಲ್ಪ ಅದು ಮುಳುಗುವಷ್ಟು ನೀರ್ ಹಾಕೋದು. ಸಾಕಾ? ಸಾಕು. ಉಪ್ಪು, ಉಪ್ಪು ಎಷ್ಟು ಹಾಕ್ಬೇಕು? ಸ್ವಲ್ಪ, 1 ಸ್ಪೂನ್ ಸಾಕ? ಇಷ್ಟು 1 ಸ್ಪೂನ್ ಉಪ್ಪು, ಅಷ್ಟೇ ಸಾಕು. ಮತ್ ಪಲ್ಯಕ್ಕೆ ಹಾಕೋದಿರುತ್ತೆ. ಆಮೇಲೆ ಅದ್ ಬೇಯಿಸಕ್ ಇಟ್ಟಾದ್ಮೇಲೆ ಇದನ್ನ ಈ ಪೇಪರ್ಗಳಿಂದ
ಪೇಪರ್ ಆಗ್ಬೋದು ಅಥವಾ ಹಳೆ ಬಟ್ಟೆಗಳಾಗ್ಬೋದು, ಅದರಿಂದ ಹಿಂಗ್ ಮಾಡಿದ್ರೆ ಈ ಎಣ್ಣೆ ಹಚ್ಚಿರೋದ್ರಿಂದ ಈ ಅಂಟು ಜಿಡ್ಡು ಎಣ್ಣೆ ಹಿಂಗ್ ಹೋಗತ್ತೆ. ಎಣ್ಣೆ ಇಲ್ಲ ಅಂದ್ರೆ ಹಚ್ಚಿಲ್ಲ ಅಂದ್ರೆ ಹೋಗಲ್ಲ. ಆಮೇಲೆ ಇದು ಹಳ್ಳಿ ಕಡೆ ಇನ್ನೊಂದ್ ಮಾಡ್ತಾರಲ್ಲ ಮಮ್ಮಿ, ಹಿಂಗೆ ಸ್ಟವ್ ಅಲ್ಲಿ ಬೆಂಕಿ ಇಟ್ಟು ಬೆಂಕಿಯಲ್ಲಿ ಆದ್ರೆ ಹಿಂಗಿಟ್ಬಿಟ್ರೆ ಕರಗತ್ತೆ ಇದು ಅಂಟು. ಅಂಟು. ಅವಾಗ ಇದನ್ನ ಹಿಂಗ್ ತೆಗಿಬೋದು. ಬಟ್ ಈ ಮರನ ಬೆಂಕಿಯಲ್ಲಿ ಇಡಕ್ ಆಗಲ್ಲ, ಸೊ ಸುಟ್ಟೋಗುತ್ತೆ. ಅದಕ್ಕೋಸ್ಕರ ಹಿಂಗ್ ಬೆಂಕಿಯಲ್ಲಿ ಕಾಸಿ ಚಾಕುನ ಕ್ಲೀನ್ ಮಾಡೋದೇ ಹಿಂಗೆ ಹಳ್ಳಿ ಕಡೆ. ಆಕ್ಚುಲಿ ಹಲಸಿನಕಾಯಿ ಎಲ್ಲ ಕಟ್ ಮಾಡಿದಾಗ ಇದನ್ನ ಎಣ್ಣೆ ಇದು ಅಷ್ಟೇ ಎಣ್ಣೆ ಹಚ್ಚಿರೋದ್ರಿಂದ ಹಿಂಗ್ ತೆಗ್ದ್ಬಿಟ್ರೆ ನೋಡಿ ಎಷ್ಟು ಚೆನ್ನಾಗಿ ಹೋಗುತ್ತೆ. ಈ ಕೆಲಸ ಈಗ ಮುಗೀತು. ಇದನ್ನ ಇದಿಷ್ಟು ಎಸೆಯೋದು. ಅದ್ರೊಳಗೆ ಹಲಸಿನ ಗುಜ್ಜು ಒಳಗಡೆ ಜಾಸ್ತಿ ಹಲಸಿನಕಾಯಿ ಸಿಗಲ್ಲ. ಅದರಲ್ಲಿ ಸಿಪ್ಪೆ ತಿರುಳೆ ಜಾಸ್ತಿ, ಹಲಸಿನಕಾಯಿನೇ ಕಡಿಮೆ, ಬಟ್ ರುಚಿ ಜಾಸ್ತಿ. ಮಮ್ಮಿ ಇದು ಈ ಕಡೆ ಬೇಯ್ತಾ ಇರ್ಲಿ. ಇಲ್ಲಿ ನೋಡಿ, ಇಲ್ಲಿಗ ಎಣ್ಣೆ ಹಚ್ಚಿ ಇದು ಮಾಡಿರೋದ್ರಿಂದ ಇದು ಜಾಗ ಕ್ಲೀನ್ ಆಯ್ತು. ಇಲ್ಲ ಆದ್ರೆ ಅಂಟು ತೆಗಿಯಕ್ಕೆ ಒಂದಿನ ಬೇಕಿತ್ತು. ಆಯ್ತಾ, ಇದನ್ನ ತೆಗ್ದ್ಬಿಡೋಣ. ಈಗ ಇದು ಬೇಯಿಸಕ್ ಇಟ್ಟಿದೀವಿ, ಮುಚ್ಚು ಇದನ್ನ. ಈಗ ಇಲ್ಲಿ ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ, ಹುರ್ಕೊಳ್ತಾ ಇದ್ದೀನಿ. ಈಗ ಇಲ್ಲಿ ಬಾಡ್ಲೆ ಇಟ್ಟಿದ್ದೀನಿ, ಮಸಾಲೆನ ಫ್ರೈ ಮಾಡ್ಕೊಳ್ತೀನಿ. ಈಗ ಅದು ಬೇಯದ್ರೊಳಗೆ ಮಸಾಲೆ ಫ್ರೈ ಮಾಡ್ಕೊಳ್ಳೋಣ. ಈಗ ಬಾಣ್ಲೆ ಇಟ್ಕೊಂಡಿದೀನಿ. ಇಲ್ಲಿ ಹಲಸಿನಕಾಯಿ ಬೇಯ್ತಾ ಇದೆ, ಘಮ ಬರ್ತಾ ಇದೆ. ಅದು 5 ನಿಮಿಷ ಸಾಕು ಬೇಯಕ್ಕೆ. ಅಷ್ಟರೊಳಗೆ ನಾನು ಇಲ್ಲಿ ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬಾಣ್ಲೆ ಇಟ್ಟಿದ್ದೀನಿ, ಮಸಾಲೆ ಫ್ರೈ ಮಾಡ್ಕೊಳ್ತೀನಿ. ಈಗ ಇದಕ್ಕೆ 4 ರಿಂದ 5 ಒಣ ಮೆಣಸು. ಯಾಕಂದ್ರೆ ಗುಜ್ಜೆ ಸಣ್ಣದಿರೋದ್ರಿಂದ ಸ್ವಲ್ಪ ಮಸಾಲೆ ಸಾಕು ಅಂತ ಅನ್ಕೊಂಡಿದೀನಿ. ಆಮೇಲೆ ಜೀರಿಗೆ ಸ್ವಲ್ಪ, ಇದಕ್ಕೇನು ಅಳತೆ ಅಂತಿಲ್ಲ, ಒಂದ್ ಸ್ವಲ್ಪ ಹಾಕ್ತಾ ಇದ್ದೀನಿ. ಸಾಸಿವೆ ಒಂದ್ ಸ್ವಲ್ಪ ಹಾಕ್ತಾ ಇದ್ದೀನಿ. ಆಮೇಲೆ ಬಂದು ಅಜ್ವಾನ ಏನಾದ್ರು ಇದೆಯಾ? ಅಜ್ವಾನ ಅಂದ್ರೆ ಓಮಿನ ಕಾಳು ಇದೆ ಆಕ್ಚುಲಿ ಇದೆಯಾ? ಅದ್ಯಾಕಂದ್ರೆ ಈ ಹಲಸಿನಕಾಯಿ ಬಂದು ಇದು ಗ್ಯಾಸ್ಟ್ರಿಕ್ ಆಸಿಡಿಟಿ ಇದೆ, ಸ್ವಲ್ಪ ತಿಂದ್ರೆ ಇದು ಸ್ವಲ್ಪ ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಕಡಿಮೆ ಆಗತ್ತೆ ಅನ್ನೋ ಉದ್ದೇಶವಾಗಿ ಇದು ಆಪ್ಷನಲ್. ಬೇಕಾದ್ರೆ ನಾವು ಹಾಕೋಣ. ಒಳ್ಳೇದು ಇದು ಗ್ಯಾಸ್ಟ್ರಿಕ್. ನೋಡು, 1-2 ಚಿಟಿಕೆ ಸಾಕು. ಹಾಕೊಳಂಗಿಲ್ಲ. ಇದು ಬಂದು ಗ್ಯಾಸ್ಟ್ರಿಕ್, ಅದು ಗ್ಯಾಸ್ ಆಗಿರೋದ್ರಿಂದ ಇದು ಅವಾಯ್ಡ್ ಮಾಡತ್ತೆ ಅನ್ನೋ ಉದ್ದೇಶವಾಗಿ ಇದು ಹಾಕೋದು. ಆಯ್ತು, ಇದನ್ನ ಸ್ವಲ್ಪ ಘಮ ಬರೋ ಹಾಗೆ ಫ್ರೈ ಮಾಡ್ಕೊಳ್ಳೋದು. ಇಷ್ಟೇನ ಇದಕ್ಕೆ? ಇದಕ್ಕಿಷ್ಟೇ. ಆಮೇಲೆ ಬಂದು ಕಾಯಿ ತುರಿ ಅಲ್ಲಿದೆ, ಅದಕ್ಕೆ ಇದನ್ನ ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಫ್ರೈ ಆಗ್ಲಿ. ಇನ್ನೊಂಚೂರು ಉರೆ ಸಣ್ಣ ಮಾಡ್ಕೊಂಡು ಫ್ರೈ ಮಾಡ್ಕೊಂಡು ಮಿಕ್ಸಿ ಜಾರ್ ತಗೊಳ್ಳಿ. ಇದು ಕೊಬ್ಬರಿ ತುರಿ ತಗೊಳ್ಳಿ. ಮಿಕ್ಸಿ ಜಾರ್ಗೆ ಇದಿಷ್ಟು ಕೊಬ್ಬರಿ ತುರಿನ ಹಾಕೊಳ್ತಾ ಇದ್ದೀನಿ. ಇದ್ರಲ್ಲಿ ಎಷ್ಟು ಕೊಬ್ಬರಿ ಇದೆ, ಎಷ್ಟು ಕಾಯಿ ಇದೆ? ಇದು ಒಂದ್ ಸಣ್ಣದೊಂದು ಹೊಳಕೆ ಇದೆ, ಹಸಿ ಕಾಯಿ ತುರಿನ. ಒಣ ಕೊಬ್ಬರಿನೂ ಇದೆ, ಹಾಕೋಬಹುದು, ಆಪ್ಷನ್ ಇದೆ. ಒಣ ಕೊಬ್ಬರಿ ಬೇಕಾದ್ರೂ ಹಾಕೋಬಹುದು. ಇನ್ನೂ ಪುಡಿ ಚೆನ್ನಾಗ್ ಬರುತ್ತೆ ಇದ್ರಕ್ಕಿಂತನೂ. ಒಣ ಕೊಬ್ಬರಿ ಹಾಕೊಂಡ್ರೆ ಪುಡಿ ಚೆನ್ನಾಗ್ ಬರುತ್ತೆ. ಓಕೆ ಫೈನ್. ಈಗ ಹಸಿ ಕಾಯಿ ತುರಿ ಹಾಕೊಂಡಿದೀವಿ. ಅದಕ್ಕೆ ಈಗ ನನ್ಗೆ ಸ್ವಲ್ಪ ಹುಣಸೆ ಹಣ್ಣು ಹುಳಿಗೆ ಇದಕ್ಕೆ ಬೆಲ್ಲ ಹಾಕೋದ್ರಿಂದ ಸ್ವಲ್ಪ ಹುಳಿ, ಸಿಹಿ, ಖಾರ, ಉಪ್ಪು, ಹುಳಿ, ಸಿಹಿ, ಖಾರ ಇಷ್ಟು ಇದು ಇದ್ರದ್ದು ಅಷ್ಟೇ. ನೀವು ಅಮ್ಮಂದ್ರಲ್ಲ ಸೌಟೆ ಯೂಸ್ ಮಾಡಲ್ಲ ಇದಕ್ಕೆ? ಅದು ಕೈಯೇ ಸೌಟ್ ಆಗ್ಬಿಟ್ಟಿದೆ. ಅದು ಪಳಗಿ ಕೆಲಸ ಜಾಸ್ತಿ ಅಂತ ಅನ್ಸತ್ ನಮ್ಗೆ. ನಾ ಅಬ್ಸರ್ವ್ ಮಾಡ್ತೀನಿ, ಎಷ್ಟೋ ಜನ ಅಮ್ಮಂದ್ರು ಏನ್ ಈ ಕಡೆಯಿಂದ ಅಡಿಗೆ ಮಾಡ್ತಾ ಇರ್ತಾರೆ, ಈ ಕಡೆ ಅದೇ ಕೈಯಲ್ಲಿ ಬಾಣ್ಲಿ ಎಲ್ಲ. ನನಗೂ ಅಭ್ಯಾಸ ಆಗಿದೆ, ರಾಘೋಸ್ ಕಿಚನ್ ಇಟ್ಟಾಗಿಂದ. ನೋಡಿ, ಅದು ಸೌಟ್ ತಗೊಂಡ್ ಹಿಂಗ್ ಮಾಡೋದೇ ಸುಮಾರು ಹೊತ್ತಾಗತ್ತ ಅಂತ ಕೈಯೇ ಸೌಟ್ ಮಾಡ್ಕೊಂಡ್ಬಿಟ್ಟಿದೀವಿ ನಾವೀಗ. ಸೂಪರ್. ಹುಣಸೆ ಹಣ್ಣು ಹಾಕಿದ್ಯಾ? ಅದಕ್ಕೆ ಹಾಕಿದೀನಿ. ಈಗ ಈ ಫ್ರೈ ಆಗಿರೋದನ್ನ ಇದಕ್ಕೆ ಹಾಕ್ತೀನಿ. ಫ್ರೈ ಆಗಿರೋ ಅಂತ ಒಣ ಮೆಣಸು, ಮಿಕ್ಸಿಗೆ ಇವಾಗ ಹುರಿದಿರುವಂತಹ ಒಂದು ಒಣ ಮೆಣಸು, ನಿಮ್ಗೆ ಇದನ್ನ ಹಿಂಗ್ ಹಾಕೊಂಡು ಇದನ್ನ ಪುಡಿ ಮಾಡ್ಬೇಕು. ಪುಡಿ ನೀರ್ ಹಾಕ್ಬಾರ್ದು, ಹಿಂಗೆ ಪುಡಿ ಮಾಡ್ಬೇಕು. ನೀರ್ ಹಾಕ್ಬಾರ್ದು, ಹಂಗೆ ಪುಡಿ ಮಾಡ್ಬೇಕು. ಎಸ್, ಯಾಕಂದ್ರೆ ಇದ್ರ ಹೆಸರೇ ಬಂದು ಹಲಸಿನ ಗುಜ್ಜೆ ಹುಡಿ ಅಂತ ಅಲ್ವಾ? ಹಲಸಿನ ಗುಜ್ಜೆ ಹುಡಿ, ಪುಡಿ ಪಲ್ಯ.
ಮಮ್ಮಿ ಇವಾಗ ಇದಾಗಿರುತ್ತಾ? ಅದ್ ಬೆಂದಿದೆ ಈಗ. Off ಅದಕ್ಕೆ ಮಾಡೋದಾ? 5 ನಿಮಿಷ ಸಾಕು. ಬೆಂದ. ಇದು 5 ನಿಮಿಷದಲ್ಲಿ. ಓ ಇಲ್ಲಿ ನೋಡಿ. ರೆಡಿ ಆಗಿದೆ. ಇದು ಒಂದ್ ಸ್ಪೂನ್ ಅಲ್ಲಿ ಒಂದ್ ತಗೊಂಡು ಹಿಂಗ್ ಮಾಡಿದ್ರೆ ಗೊತ್ತಾಗತ್ತೆ. ಸ್ಪೂನ್ ಅಲ್ಲಿ ಒಂದ್ ಪೀಸ್ ಎತ್ತಿ ಹಿಂಗ್ ಮಾಡಿದ್ರೆ ಗೊತ್ತಾಗತ್ತೆ ಬೆಂದಿದ್ಯಾ ಇಲ್ಲ ಅಂತ ಗೊತ್ತಾಗುತ್ತೆ. ಪುಡಿ ಆಗ್ತಾ ಇದೆಯಾ? ಈ ತರ ಪುಡಿ ಆಗ್ಬೇಕು. ಇದು ಪುಡಿ ಪುಡಿ ಆಯ್ತು. ಆಗಿದೆ. ಆಗಿದೆ. ಎಸ್. ಇದನ್ನ ನೀರ್ ಬಸ್ ಬಿಡ್ಬೇಕು. ನೀರನ್ನ ಬಸ್ಬೇಕು. ಬಸ್ಕೊಂಡ್ ಬರ್ತೀನಿ. ಬಸ್ತಿದಿ ಮಮ್ಮಿ. ಈಗ ಇದು ಬೆಂದಿದೆ. ಇದು ಪಲ್ಯಕ್ಕೆ ತಯಾರಿ ಆಗಿದೆ. ಇದು ನೋಡಿ ಪಲ್ಯ ಮಾಡಕ್ಕೆ ತಯಾರಿ ಆಗಿದೆ. ಪುಡಿ 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 ಆಗ್ತಾ ಇದೆ. ಸೊ ಇಟ್ ಈಸ್ ರೆಡಿ ಟು ಮೇಕ್ ಪಲ್ಯ. ಇವಾಗ ಏನ್ ಮಾಡಬೇಕು ಮಮ್ಮಿ? ಇದಕ್ಕೆ ಮತ್ತೆ ಒಲೆ ಹಚ್ಚಬೇಕು. ಬಾಂಡ್ಲಿ ಇಟ್ಟು ಒಲೆ ಹಚ್ಚಿ ಅದನ್ನ ಇವಾಗ ಸೋಸ್ಕೊಂಡಾದ್ಮೇಲೆ ಮಮ್ಮಿ ಈ ತರ ಪುಡಿ ಮಾಡ್ಬೇಕು. ಈ ತರ ನೋಡಿ. ಒಂದೊಂದು ಎರ್ಸುಳುನು ನೀಟಾಗಿ ಹಿಂಗಂದ್ರೆ ಪುಡಿಯಾಗಿ ಹೋಗತ್ತೆ. ಈಗ ಅದ್ರಲ್ಲಿ ಅಂಟು ಇಲ್ಲ. ಚೂರು ಅಂಟಿಲ್ಲ. ಇದು ಇಷ್ಟು ಚೆನ್ನಾಗತ್ತೆ ಅಂತ ಗೊತ್ತಿಲ್ಲ. ಇಲ್ಲಿ ನೋಡಿ, ಪುಡಿ ಪಲ್ಯಗೆ ಇದು ಪುಡಿ ಆಗ್ಲೇಬೇಕು. ನಾನಿಲ್ಲಿ ಒಗ್ಗರಣೆ ಹಾಕಕ್ಕೆ ತಯಾರಿ ಮಾಡ್ತಾ ಇದ್ದೀನಿ. ಅಮ್ಮ ಒಗ್ಗರಣೆ ಹಾಕ್ತಿದಾರೆ, ಮಗ ಪುಡಿ ಮಾಡ್ತಿದ್ದಾರೆ. ಎಣ್ಣೆ ಹಾಕ್ತಾ ಇದೀನಿ. ಎಷ್ಟು ಎಣ್ಣೆ ಹಾಕ್ಬೇಕು? ಎಣ್ಣೆ ಜಾಸ್ತಿ ಎಣ್ಣೆ ಜಾಸ್ತಿ ಬೇಕಾಗಿಲ್ಲ ಈ ಪಲ್ಯಕ್ಕೆ. ಇಷ್ಟು ಒಗ್ಗರಣೆಗೆ ಏನು ಸಾಸಿವೆ ಚಿಟಾಪಟ ಅನ್ಬೇಕು ಅಷ್ಟು ಎಣ್ಣೆ ಹಾಕ್ದೆ. ಈಗ ಇದಕ್ಕೆ ಸಾಸಿವೆ ಹಾಕ್ತೀನಿ. ಸಾಸಿವೆ ಹಾಕ್ದೆ. ಇಲ್ಲಿ ನಾನು ಹಲ್ಸನ್ನ ನೀಟಾಗಿ ಪೌಡರ್ ಮಾಡಿದೀನಿ ಈ ತರ. ಈ ಕಡೆ ಅಮ್ಮ ಒಗ್ಗರಣೆ ಹಾಕಕ್ ರೆಡಿ ಮಾಡ್ಕೊಂಡು. ಮಮ್ಮಿ ಆಯ್ತು. ಒಗ್ಗರಣೆಗೆ ಸಾಸಿವೆ ಹಾಕಿದ್ಯಾ? ಸಾಸಿವೆ ಚಿಟಪಟ ಚಿಟಪಟ ಅಂತ ಇದೆ. ಈಗ ಸ್ವಲ್ಪ ಅದಕ್ಕೆ ನಾನು ಇಂಗನ್ನ ಹಾಕ್ತೀನಿ. ಇಂಗು ಸ್ವಲ್ಪ ಇಂಗನ್ನ ಹಾಕ್ದೆ. ಈಗ ಕರಿಬೇವು ಹಾಕ್ತೀನಿ ಸ್ವಲ್ಪ. ಈರುಳ್ಳಿ ಎಲ್ಲ ಹಾಕಲ್ವಾ? ಏನಿಲ್ಲ, ಈರುಳ್ಳಿ ಎಲ್ಲ ಏನಿಲ್ಲ. ಈಗ ಇದಕ್ಕೆ ಕರಿಬೇವು ಹಾಕ್ತೀನಿ. ದೂರ ಇರು. ಕರಿಬೇವು ಹಾಕಿದ್ದೀನಿ. ಯಾರಾದ್ರೂ ಹೇಳಿದ್ರ ನನಗೆ ಇಷ್ಟು ದಿನದಲ್ಲಿ ಕರಿಬೇವು ಹಾಕ್ಬೇಕಾದ್ರೆ ದೂರ ಇರು ಅಂತ ಹೇಳಿ. ದಟ್ ಈಸ್ ಕಾಲ್ಡ್ ಮದರ್ ಸೆಂಟಿಮೆಂಟ್ ಅಂತ ಹೇಳಿ. ಈಗ ಇದು ಪುಡಿ ಮಾಡಿರೋ ಹಲಸನ್ನ ಇದಕ್ಕೆ ಹಾಕ್ಬೇಕು. ಇದನ್ನ ಹಾಕ್ಬೇಕು ಇದಕ್ಕೆ. ಇವಾಗ ಅದನ್ನ ಪುಡಿ ಮಾಡಿರೋ ಅಂತ ಒಂದು ಹಲಸಿನ ಗುಜ್ಜೆ ಏನಿದೆ ಅದನ್ನ ಇದಕ್ಕೆ ಹಾಕ್ತಾ ಇದೀವಿ. ನೋಡೋದಕ್ಕೇನೆ ಚೆನ್ನಾಗಿ ಕಾಣಿಸ್ತದೆ ನಮ್ಗೆ ಇದು. ಇದು ಆಕ್ಚುಲಿ ಪುಡಿ ಆಗ್ಬೇಕಿತ್ತು ಮಸಾಲೆ. ಇದು ಸ್ವಲ್ಪ ಕಾಯಿ ಹಸಿ ಇದ್ದಿದ್ರಿಂದ ಸ್ವಲ್ಪ ಈ ತರ ಆಗಿದೆ. ಅಂದ್ರೆ ಕಾಯಿ ನಿಮ್ಗೆ ಒಣ ಕೊಬ್ಬರಿ ಆದ್ರೆ ತುಂಬಾ ಇನ್ನು ಚೆನ್ನಾಗಾಗತ್ತಾ? ನೋಡಿ, ಒಣ ಕೊಬ್ಬರಿ ಆದ್ರೆ ಇನ್ನು ಪುಡಿ ಅಂದ್ರೆ ಫುಲ್ ಪುಡಿ ಪಲ್ಯನೇ. ಆಗಿದೆ ಆಗುತ್ತೆ. ಇದಕ್ಕೆ ಸೇರುತ್ತೆ ಇದೆಲ್ಲ. ಕಾಯಿಯಲ್ಲಿ ಹಸಿ ತೇವಾಂಶ ಹಿಂಗಾಗಿದೆ. ನೀರಂತೂ ಆಡ್ ಮಾಡಂಗೆ ಇಲ್ಲ, ನೀರ್ ಹಾಕಂಗಿಲ್ಲ. ನಾನಂತೂ ಕೈ ಒಂದ್ ಸಾಸಿವೆ ಮುಟ್ಟಿದ್ರು ಕೈ ತೊಳಿತೀನಿ, ಜೀರಿಗೆ ಮುಟ್ಟಿದ್ರು ಕೈ ತೊಳಿತೀನಿ, ಎಣ್ಣೆ ಹಾಕಿದ್ರು ಕೈ ತೊಳಿತೀನಿ. ಕೈ ತೊಳೆದಿನೇ ಮೇಲ್ಗಡೆದು ಇದು ಸ್ಕಿನ್ ಹೋಗಿದೆ ಅಂತ ಅನ್ಕೋತಾ ಇದೀನಿ. ಅದಕ್ಕೆ ನೀವ್ ಹಂಗಿರೋದು, ಮುಟ್ಟಿದ್ರೆ ಕೈ ತೊಳ್ಕೊಳ್ಳೋ ತರ ಅಲ್ಲ. ಏನದು ಕೈ ತೊಳೆದು ಮುಟ್ಟೋತಾರ? ಅಯ್ಯೋ, ಮುಟ್ಟಿದ್ರೆ ಕೈ ತೊಳ್ಕೊಳ್ಳೋತಾರಲ್ಲ ಮಮ್ಮಿ, ಕೈ ತೊಳೆದು ಮುಟ್ಟೋತಾರ. ಆಯ್ತಾ? ಈಗ ಇದಕ್ಕೆ ಸ್ಪೂನಲ್ಲಿ ಸ್ವಲ್ಪ ಅದನ್ನ ಮಾಡು. ಆಮೇಲೆ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಬೇಕು. ಇದು ಬೆಲ್ಲನ ಪುಡಿ ಮಾಡಿ ಸ್ವಲ್ಪ ಅದಕ್ಕೆ ಬೆಲ್ಲ ಸೇರಿಸ್ತಾ ಇದೀನಿ. ಬೆಲ್ಲನ ಕುಟ್ತಾ ಇದೀನಿ. ಬೆಲ್ಲ ಇದಕ್ಕೆ ಸೇರಿಸ್ತಾ ಇದೀನಿ. ಪುಡಿ ಪಲ್ಯ ಆಗಿದೆ ತಾನೆ? ಈಗ ಸ್ವಲ್ಪ ಉಪ್ಪು ಹಾಕ್ತೀನಿ. ಇದು ಬೇಯಿಸಕ್ಕೆ ಉಪ್ಪು ಹಾಕಿರೋದ್ರಿಂದ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಆಮೇಲೆ ನಂತರ ಅದನ್ನ ಟೇಸ್ಟ್ ನೋಡಿ ಬೇಕಾದ್ರೆ
ಉಪ್ಪು ಹಾಕೋಬಹುದು, ನನ್ನ ಪ್ರಕಾರ ಸಾಕು ಅನ್ಸುತ್ತೆ. ಬೆಲ್ಲ, ಹುಳಿ, ಖಾರ ಎಲ್ಲ ಸರಿ ಇರೋದ್ರಿಂದ ಉಪ್ಪುನು ಹದವಾಗೇ ಇರಬೇಕು. ಮಮ್ಮಿ ಇದು ಏನೇನಕ್ಕೆ ತುಂಬಾ ಚೆನ್ನಾಗಿರುತ್ತೆ? ಈಗ ಗಮ್ ಅಂತ ಅನಿಸ್ತಾ ಇದೆ, ಪರಿಮಳ ಬರ್ತಾ ಇದೆ ತಾನೆ. ಹೌದು, ಇದು ತಿನ್ಬೋದು, ಚಪಾತಿ ತಿನ್ಬೋದು, ದೋಸೆ ತಿನ್ಬೋದು, ರೊಟ್ಟಿ ತಿನ್ಬೋದು, ಅನ್ನ ರಸಂ ಅನ್ನ ರಸಂ ತಿನ್ಬೋದು. ಏನ್ ನನ್ ಮಕ್ಳಂತೂ ಏನು ಅನ್ನ ರಸಂ ಅಂತಲ್ಲ, ಅವ್ರು ಹಂಗೆ ತಿನ್ಬಿಡ್ತಿದ್ರು. ಅನ್ನ ರಸಂ ಮಾಡೋದ್ರೊಳಗೆ ಪಲ್ಯ ಖಾಲಿ ಆಗಿರ್ತಿತ್ತು. ಬಟ್ ಯಾಕಂದ್ರೆ ಇದು ನಮ್ಗೆ ಅಷ್ಟು ತುಂಬಾ ಇಷ್ಟ. ಈ ಸೀಸನ್ ಅಲ್ಲಂತೂ ಹಲಸಿನ ಗುಜ್ಜಿ ಮನೆಗ್ ತಂದ್ರೆ ಮಸ್ಟ್ ಅಂಡ್ ಶುಡ್ ಈ ಪಲ್ಯ ಅಮ್ಮ ಮಾಡೇ ಮಾಡ್ತಾರೆ. ಸೊ ಹಾಗಾಗಿ ಇದು ಅದೇ ಸೀಸನ್ ಆಗಿರೋದ್ರಿಂದ ನಮ್ಮ ಅಮ್ಮನಿಗೆ ಮಮ್ಮಿ ಇದೊಂದು ಮಾಡ್ಬಿಟ್ಟು ನಮ್ ನೆಂಟ್ರಿಗೆ ತೋರ್ಸು ಅಂತ ಅಂದಿದ್ದಕ್ಕೆ ಶಿ ಈಸ್ ಆಲ್ವೇಸ್ ರೆಡಿ ಟು ಕಮ್ ಹಿಯರ್. ಯಾಕಂದ್ರೆ ಅವರಿಗೆ ತುಂಬಾ ಇಷ್ಟ, ಅಂದ್ರೆ ಅವರಿಗೆ ಅಡಿಗೆ ಸಿಕ್ಕಾಪಟ್ಟೆ ಇಷ್ಟ. ಅಡಿಗೆ ತುಂಬಾ ಇಷ್ಟ ನನ್ಗೆ. ಅಡಿಗೆ ಇಷ್ಟಪಟ್ಟು ಮಾಡಿದ್ರೆ ಅದು ತಿನ್ನೋರಿಗೂ ಇಷ್ಟವಾಗುತ್ತೆ, ಅದು ಚೆನ್ನಾಗೂ ಆಗತ್ತೆ. ಕಷ್ಟಪಟ್ಟು ಮಾಡಿದ್ರೆ ತಿನ್ನೋರಿಗೂ ಕಷ್ಟ ಆಗತ್ತೆ. ಸೊ ಅದು ಮಾಡಕ್ಕೂ ಕಷ್ಟ ಅನ್ಸಿದ್ರೆ ತಿನ್ನಕ್ಕೂ ಕಷ್ಟ ಆಗತ್ತೆ. ಮಮ್ಮಿ ಇವಾಗ ರುಚಿ ಹಾಳಾಗತ್ತೆ. ಸ್ಮೆಲ್ ಘಮ ಬರ್ತಾ ಇದೆ. ನಾನು ಒಂದು ಎಷ್ಟು ವರ್ಷಗಳ ಹಿಂದೆ ನೋಡಿರೋ ಸ್ಮೆಲ್ ಇವಾಗ ನನಗೆ ಮತ್ತೆ ವಾಪಸ್ ಬರ್ತಾ ಇದೆ. ಕೆಲವೊಂದು ಅಡಿಗೆನೆ ಹಾಗೆ, ನಿಮ್ಗೆ ಒಂದ್ ಜಾಗದಲ್ಲಿ ಏನೋ ಒಂದು ಅಡಿಗೆ ತಿಂದಿರ್ತೀವಿ, ಅದನ್ನ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ ಮಮ್ಮಿ? ನಿಂಗೆ ಆತರ ಇನ್ಸಿಡೆಂಟ್ ಆಗಿದ್ಯಾ? ನಿನ್ಗೆ ಆತರ ತುಂಬಾ ನೆನ್ಪಿಟ್ಕೊಂಡಿರೋ ತರ ಅಡಿಗೆ ನೀ ಎಲ್ಲೋ ನೀನ್ ಮಾಡಿರೋದಲ್ದೆ ಬೇರೆಯವ್ರು ಮಾಡಿರೋದು ತಿಂದಿರೋದು ಇವಾಗ್ಲೂ ತನಕನೂ ನೆನ್ಸ್ಕೊಂತೀಯ ಅಂದ್ರೆ ಯಾವ ಅಡಿಗೆ? ಇವಾಗ್ಲೂ ತನಕ ನೆನ್ಸ್ಕೊತೀನಿ ಅಂದ್ರೆ ಪಕ್ಕದ ಮನೇಲಿ ಒಬ್ರು ನನ್ಗೆ ಒಂದ್ಸಲ ಮೀನ್ ಸಾರ್ ಕೊಟ್ಟಿದ್ರು. ಅದು ಆಕ್ಚುಲಿ ನಾನು ಹೊಳೆ ಮೀನ ನಾನು ತಿನ್ನಲ್ಲ ಯಾವಾಗ್ಲೂ. ಯಾರು? ಅಲ್ಲಿ ಚಾಚಿ ಅಂತ, ಅವರು ನನ್ಗೆ ಒಂದ್ಸಲ ಮೀನ್ ಸಾರ್ ಕೊಟ್ಟಿದ್ರು. ಅವ್ರದ್ದು ಘಮ ನೋಡೆ ನಾನು ಒಂಚೂರು ಮೀನ್ ಸಾರ್ ತಿಂದಿದ್ದೆ. ಆ ಟೇಸ್ಟ್ ನಾನು ಇದುವರೆಗೆ ತಿನ್ಲೂ ಇಲ್ಲ, ಇನ್ ಮುಂದ್ ನಾ ತಿನ್ನೋದು ಇಲ್ಲ ಅನ್ಸತ್ತೆ. ಥ್ಯಾಂಕ್ ಯು ಸೋ ಮಚ್ ಚಾಚಿ ಅವ್ರೆ, ನಿಮ್ಗೆ ಮೀನ್ ಸಾರು ಅವಾಗ ಕೊಟ್ಟಿದ್ದು ಚಾಚಿ. ನನ್ಗೆ ಇನ್ನೂ ಆ ರುಚಿ ಬಾಯಿಂದ ಹೋಗಿಲ್ಲ. ನೀವ್ ಎಲ್ಲಿದ್ದೀರೋ ನನ್ಗೆ ಗೊತ್ತಿಲ್ಲ. ಸೊ ಆ ರುಚಿ ಮಾತ್ರ, ಮತ್ತೆ ಬಿರಿಯಾನಿ ಮಾಡ್ಕೊಡ್ತಿದ್ರಿ, ಆ ರುಚಿನೂ ಅಷ್ಟೇ ನಾನು ಇವತ್ತವರೆಗೂ ಎಲ್ಲೂ ಸಿಕ್ಲಿಲ್ಲ ನನಗೆ. ಮತ್ತೊಬ್ರು ನನ್ನ ಫ್ರೆಂಡು ಮಮತಾಜ್ ಅಂತ, ಅವರು ಅಷ್ಟೇ ಯಾವ ಹಬ್ಬದಲ್ಲಿ ಬಿರಿಯಾನಿ ಮಾಡಿ ಮತ್ತೆ ಗೀ ರೈಸ್ ಬಿರಿಯಾನಿ ಮಾಡ್ಕೊಟ್ಟು ಕಳಿಸಿದ್ರು. ಸತ್ಯವಾಗ್ಲೂ ನನ್ನ ಜೀವ ಇರೋ ತನಕ ಮರೆಯಲ್ಲ. ಆ ರುಚಿ ನನ್ನ ನಾಲ್ಗೆಯಿಂದ ಹೋಗ್ಲೂ ಇಲ್ಲ. ನನ್ಗೆ ನಿಮ್ ಹಬ್ಬಗಳು ಬಂದ ತಕ್ಷಣ ನಂಗೆ ನೀವೇ ನೆನಪಾಗ್ತೀರಾ. ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ನಾವಿದ್ದಂತ ಏರಿಯಾ ಬಂದ್ ಮುಸಲ್ಮಾನರ ಏರಿಯಾದಲ್ಲಿ ನಾವಿದ್ವಿ. ಅಲ್ಲಿ ರಂಜಾನ್ ಹಬ್ಬಗಳಲ್ಲಿ ನಮಗೆ ಟಿಫಿನ್ ಬಾಕ್ಸ್ ಗಟ್ಲೆ ನಾನ್ ವೆಜ್ ಗಳನ್ನ ತಂದ್ಕೊಡ್ತಾ ಇದ್ರು. ನಮ್ಮ ಅಮ್ಮನಿಗೆ ದೀಪಾವಳಿ ಹಬ್ಬದಲ್ಲಿ ಒಂದ್ ಕೆಲಸ ಏನು ಅಂತಂದ್ರೆ ಅವ್ರ ಮನೆಗೆ ಎಲ್ಲರಿಗೂ ಹೋಳಿಗೆ ಮಾಡಿ ಕೊಟ್ಟು ಕಳ್ಸೋಂತದ್ದು. ಬಟ್ ಅಲ್ಲಿ ಎಲ್ಲಾ ಜಾತಿ ಧರ್ಮದವರು ಒಂದೇ ಫ್ಯಾಮಿಲಿ ತರ ಇದ್ವಿ. ಸತ್ಯವಾಗ್ಲೂ ನಮಗೆ ಜಾತಿ ಭೇದ ಅನ್ನೋದಲ್ಲ, ನಿಜವಾಗ್ಲೂ ನಮಗ್ ಗೊತ್ತಿರ್ಲಿಲ್ಲ. ನಾವೆಲ್ಲ ಅಕ್ಕ ತಂಗಿರು, ಅಣ್ಣ ತಮ್ಮದಿರ್ ತರ ಇದ್ವಿ. ಆತರ ನೀವು ಬೆಳೆಸ್ಕೊಳ್ಳಿ. ಜಾತಿ ಧರ್ಮ ಮಾಡ್ಕೊಂಡು ನೀವೇ ಹೊಡ್ಕೊಂಡು ಎಲ್ಲದನ್ನು ಹಾಳು ಮಾಡ್ಕೊಳಕ್ಕಿಂತ ಎಲ್ಲರೂ ಒಂದಾಗಿದ್ದು ನಮ್ ದೇಶನ, ರಾಜ್ಯನ ಎಲ್ಲ ನಾವು ಚೆನ್ನಾಗಿ ಮಾಡ್ಕೊಂಡೋದ್ರೆ ಎಲ್ಲರಿಗೂ, ದೇಶ ಆಳೋರಿಗೂ ನಾವು ಈಸಿ ಮಾಡ್ಕೊಟ್ಟಂಗಾಗತ್ತೆ. ಸೊ ನಮ್ಮಿಂದ ನಾವು ರಾಜ್ಯಭಾರ ಮಾಡೋರಿಗೆ ನಾವು ತೊಂದರೆ ಕೊಡ್ಬಾರ್ದು. ಸೊ ಅದರಿಂದ ನಾವೇ ಸರಿ ಮಾಡ್ಕೊಂಡ್ರೆ, ನಮ್ಮ ಏರಿಯಾದಲ್ಲಿ ನಾವು ಸರಿ ಇದ್ರೆ, ಪಕ್ಕದ ಏರಿಯಾದಲ್ಲಿ ಪಕ್ಕದವ್ರು ಅವರು ಸರಿ ಇದ್ರೆ, ರಾಜ್ಯ ಆಳೋರಿಗೆ ಏನ್ ಕಷ್ಟನೇ ಅನ್ಸಲ್ಲ. ಸೊ ಅದರಿಂದ ನಾವೆಲ್ಲರಿಗೂ ಈಸಿ. ನಾನು ಈ ಮಹಿಳಾ ದಿನಾಚರಣೆಯ ಪರವಾಗಿ ಮಾಡ್ಕೊಳ್ಳೋ ರಿಕ್ವೆಸ್ಟ್ ಏನು ಅಂದ್ರೆ, ಸೊ ಒಂದ್ ಜಾತಿ ಧರ್ಮ, ಮೋಸ, ವಂಚನೆ, ದ್ವೇಷ ಎಲ್ಲ ಬಿಟ್ಟು ಇವತ್ತಿದ್ದವ್ರು ನಾವು ನಾಳೆ ಇರಲ್ಲ. ಇರೋ ಅಷ್ಟು ದಿವಸ ನಾವೆಲ್ಲರೂ ಅಕ್ಕ ತಂಗಿ ಅಣ್ಣ ತಮ್ಮಂದಿರ್ ತರ ಚೆನ್ನಾಗಿದ್ದು ಚೆನ್ನಾಗಿ ಹೊಂದ್ಕೊಂಡು ಹೋಗಿ ಇರೋ ತನಕ ನಮ್ ಖುಷಿನ ಹಂಚನ ತಗೊಳ್ಳೋಣ. ನಾವು ನಮ್ ಖುಷಿನ ನಾವು ಹಾಳು ಮಾಡ್ಕೊಳ್ಳೋದು ಬೇಡ ಅಂತ ನಾನು ಇಷ್ಟಪಡ್ತೀನಿ. ಹೌದು, ವೆರಿ ಟ್ರೂ. ಯಾಕಂತ ಹೇಳಿದ್ರೆ ನಮಗದು ಅಲ್ಲ, ನಾನು ಸ್ವಲ್ಪ ಮುಂಗೋಪಿನೇ, ನನಗೆ ಬೇಗ ಇನ್ನೊಬ್ರ ಮೇಲೆ ಕೋಪ ಬಂದ್ಬಿಡುತ್ತೆ. ಬಟ್ ಅದನ್ನ ನಾನು ಸಡನ್ ಆಗಿ ಬಂದಿರೋದನ್ನ ಸಡನ್ ಆಗಿ ಹೇಳ್ಬಿಡ್ತೀವಿ ಅಷ್ಟೇ. ಬಿಟ್ರೆ ನಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿಯಾದಂತ ಯಾರ ಮೇಲೂ ಹಾಗೆ ಆಗ್ಲಿ ದ್ವೇಷ, ನಮ್ಮ ಫ್ಯಾಮಿಲಿಯಲ್ಲಿ ಅದನ್ನ ನನಗೆ ಹೇಳ್ಕೊಟ್ಟಿಲ್ಲ. ಹಾಗೆ ಸಾಧಿಸು, ಇವ್ರು ನಮಗೆ ಕೆಟ್ಟದ್ ಮಾಡಿದ್ದಾರೆ, ಅವರಿಗೆ ಕೆಟ್ಟದ್ ಮಾಡು, ಗೊತ್ತಿದ್ದಕ್ಕೂ ಇಲ್ಲ. ನಮ್ಗೆ ಕೇಡ್ ಬಯಸಿದವ್ ನಮ್ಮ ಮನೆಯಲ್ಲಿ. ನಂಗೆ ಇಂಥವ್ರು ಒಂದ್ ಟೈಮಲ್ಲಿ ಕೇಡ್ ಮಾಡಿದ್ರು ಅಂತ ಹೇಳಿದ್ರೆ ನಮ್ಮ ಮನೆಗ್ ಬಂದ್ಬಿಟ್ಟು ನಾನು ಹೇಳ್ತೀನಿ, ಮಮ್ಮಿ ನಾ ಇಂಥವ್ರ ಮನೆಗ್ ಹೋಗಿದ್ದೆ. ಖುಷಿ ಪಡ್ತಾರೆ ಅವರು. ಅವ್ರ ಮನೆಗ್ ಹೋಗಿದ್ದೆ, ಏನಂದ್ರು ಎಲ್ರು ಹೇಗಿದ್ದಾರೆ ಅಂತ ಕೇಳ್ತಾರೆ. ಅಲ್ಯಾಕ್ ಹೋದೆ, ಅವ್ರ ಮನೆಗೆ ಏನಕ್ಕೆ ಹೋದೆ ನೀನು, ಅವ್ರು ನಮಗೆ ಕೆಟ್ಟದ್ ಮಾಡಿದ್ದಾರೆ, ಹೋಗ್ಬಾರ್ದಾಗಿತ್ತು. ಇವತ್ತಿನ ತನಕನೂ ಹೇಳಿಲ್ಲ. ನಾನು ಹೇಳಲ್ಲ, ನನ್ಗೆ ಇಲ್ವೂ ಇಲ್ಲ. ಆತರ ಯಾರು ಮಾಡ್ಬಾರ್ದು ಕೂಡ. ಅಲ್ಲಿ ನನಗದು ನನ್ನ ಅಪ್ಪ ಅಮ್ಮನ ವಿಚಾರ ನನಗೆ ತುಂಬಾ ಇಷ್ಟ ಆಗತ್ತೆ. ಯಾಕಂದ್ರೆ ಇಬ್ರು ಕೂಡ ನಮ್ಗೆ ಕೆಲವೊಂದ್ ಸಂದರ್ಭಗಳಲ್ಲಿ ಕೆಟ್ಟದಾಗಿತ್ತು, ಕೆಟ್ಟದ್ ಮಾಡಿದ್ರು ಅಂತ ಅನ್ಕೊಳ್ಳೋಣ. ಸೊ ಅವಾಗ ಅಂತವ್ರ ಮನೆಗೆ ನಾನು ಇವಾಗ್ಲೂ ಕೆಲವೊಬ್ರು ಮನೆಗೆ ಹೋದಾಗ, ನಮ್ಮ ಮನೆಗ್ ಬಂದ್ಬಿಟ್ಟು ಅಪ್ಪ ಅಮ್ಮನ ಹತ್ರ ಹೇಳಿದಾಗ, ಇಂಥವ್ರ ಮನೆಗ್ ನಾನು ಹೋಗಿದ್ದೆ ಅಂತ ಹೇಳಿದಾಗ ಫಸ್ಟ್ ಅವ್ರು ಕೇಳೋದು ಎಲ್ರು ಹೇಗಿದ್ದಾರೆ. ಅವ್ರ ಮನೇಲಿರೋ ಪ್ರತಿಯೊಬ್ಬರ ಹೆಸರು ಕೇಳ್ತಾರೆ. ಅವ್ರು ಹೇಗಿದ್ದಾರೆ,
ಇವ್ರು ಹೇಗಿದ್ದಾರೆ, ಅವ್ರೇನ್ ಮಾಡ್ತಿದಾರೆ, ಆರಾಮಿದಾರ, ಯಾಕೆ ಹೋಗಿದ್ದೆ, ಹೋಗ್ಬಾರ್ದಾಗಿತ್ ನೀನು. ಇವತ್ತಿನ ತನಕ ನಮ್ಮ ಅಪ್ಪ ಅಮ್ಮ ಹೇಳೂ ಇಲ್ಲ, ಹೇಳೋದು ಇಲ್ಲ. ಅದೇ ಸಂಸ್ಕೃತಿ ನನಗೂ ಬೆಳೆದು ಬಂದಿದೆ. ನೀವು ಇಟ್ಕೊಳ್ಳಿ, ಅದನ್ನ ಯಾವತ್ತೂ ಇಟ್ಕೋಬೇಡಿ. ದ್ವೇಷ ಅದನ್ನ ಯಾವತ್ತೂ ಇಟ್ಕೋಬೇಡಿ. ಇವತ್ತು ಆಗಿದ್ದನ್ನ ಇವತ್ತೇ ಮರ್ತ್ ಬಿಡಿ, ನಾಳೆ ಎಲ್ಲ ಚೆನ್ನಾಗಿರತ್ತೆ. ಇರೋ ಅಷ್ಟು ದಿವಸ ನಾವು ಖುಷಿಯಾಗಿ ಇರೋಣ. ಲೈಫ್ ಅಂದ್ರೆ ತುಂಬಾ ದೊಡ್ಡದಿಲ್ಲ, ತುಂಬಾ ಶಾರ್ಟ್. ಸೊ ಅದನ್ನ ನಾವು ಎಂಜಾಯ್ ಮಾಡೋಣ, ಚೆನ್ನಾಗಿ ಖುಷಿಯಾಗಿ ಜೀವನನ ತಗೊಂಡೋಗೋಣ, ಇರೋದ್ರಲ್ಲೇ ಖುಷಿಯಾಗಿರೋಣ. ಎಸ್, ಎಷ್ಟು ಚೆನ್ನಾಗಿ ಹೇಳಿದ್ರಲ್ಲ. ಅದ್ ಮಮ್ಮಿ ಅದೊಂದು ಹಾಡಿದೆಲ್ಲ ಮಮ್ಮಿ, 3 ದಿನದ ಸಂತೆ ನಗು ನಗುತ್ತ ಬಾಳಬೇಕು, ದ್ವೇಷವೆಂಬ ಕಂತೆ ನೀನು ಸುಟ್ಟು ಹಾಕಬೇಕು, ಪ್ರೀತಿ ಪ್ರೇಮ ಹಂಚಿ ನೀ ಹೋಗಬೇಕು ಅಲ್ಲಿ, ಸತ್ತ ಮೇಲೂ ನಿನಗೆ ಹೆಸರು ಉಂಟು ಇಲ್ಲಿ ಅಂತ ಎಷ್ಟು ಅದ್ಭುತವಾಗಿರೋ ಹಾಡುಗಳಿದೆ. ನಾವು ಕೆಲವೊಂದು ಹಾಡುಗಳಿಂದ, ಕೆಲವೊಂದು ಸಿನಿಮಾಗಳಿಂದ ಕಲಿಬೇಕಾಗಿರೋ ತುಂಬಾ ಇರುತ್ತೆ. ನಾವು ಏನ್ ಕಲಿಬಾರದು ಅದನ್ನೇ ಕಲಿತಾ ಹೋಗ್ತೀವಿ. ಅದು ನಮ್ಮ ಮಾನವನ ಹಕ್ಕಾಗೋಗ್ಬಿಟ್ಟಿದೆ ಇವಾಗ, ಕಲಿಬಾರ್ದೆ ಇರೋದನ್ನ ಕಲಿಯುವಂಥದ್ದು. ದಯವಿಟ್ಟು ಈ ಒಂದು ಸ್ಪೆಷಲ್ ಎಪಿಸೋಡ್ ಇಂದ ನಾವೇನ್ ಹೇಳಕ್ ಇಷ್ಟಪಡ್ತಾ ಇದೀವಿ ಅಂತ ಹೇಳಿದ್ರೆ, ಇಟ್ಕೊಂಡು ನಿಮ್ ಮನ್ಸು ನೀವು ಹಾಳು ಮಾಡ್ಕೊತೀರಾ, ನಿಮ್ಗಿರೋ ಖುಷಿ ನೀವು ಹಾಳು ಮಾಡ್ಕೊಡ್ತೀರಾ. ಏನ್ ನಿಮ್ಗೆ ಇವತ್ತು ಸಿಗತ್ತೆ ಅದನ್ನ ಕಳ್ಕೊಳ್ತೀರಾ. ನನ್ನ ಪ್ರಕಾರ ನಮ್ಗೇನ್ ಇವತ್ತು ಸಿಗ್ಬೇಕಂತ ಇರತ್ತೆ, ನಾವ್ ಆ ದ್ವೇಷ, ಸಿಟ್ಟು, ಅದರಿಂದ ನಾವ್ ಅದನ್ನ ಕಳ್ಕೊಳ್ತೀವಿ ಅಂತ ಹೇಳ್ತೀವಿ. ನಾವು ಅದನ್ನ ಬಿಟ್ಬಿಟ್ರೆ ನಾವೆಲ್ಲ ಪಡ್ಕೊಳ್ತೀವಿ. ಸೂಪರ್. ಇವಾಗ ಮಮ್ಮಿ ಇದನ್ನ ನನಗೆ ವೇಟ್ ಮಾಡಕ್ ಆಗ್ತಾನೆ ಇಲ್ಲ. ರೆಡಿ ಟು ಈಟ್. ಹಿಂಗೆ ಒಂದ್ ಸ್ವಲ್ಪ ತಿನ್ನೋಡು. ಹಂಗೆ ತಿಂತೀನಿ, ಅದ್ರೊಳಗೇನಿದೆ. ಅದೇ ರುಚಿ, ಎಷ್ಟು ವರ್ಷ ಆದ್ರೂ ಅದೇ ಟೇಸ್ಟ್. ಸೊ ನೆಂಟ್ರೆ ತುಂಬಾ ಚೆನ್ನಾಗಿತ್ತು. ಹಲಸಿನ ಗುಜ್ಜೆ ಪುಡಿ ಪಲ್ಯ, ಹಲಸಿನ ಗುಜ್ಜೆ ಪುಡಿ ಪಲ್ಯ ಅಮ್ಮ ಎಷ್ಟು ಸಿಂಪಲ್ ಆಗಿ ಮಾಡೋದನ್ನ ಹೇಳ್ಕೊಟ್ಟಿದ್ದಾರೆ. ನೀವು ಕೂಡ ಈ ಸೀಸನ್ ಅಲ್ಲಿ ಮನೇಲಿ ಟ್ರೈ ಮಾಡಿ, ಮಸ್ಟ್ ಅಂಡ್ ಶುಡ್. ಯಾಕಂದ್ರೆ ಈ ಸೀಸನ್ ಮುಗಿದ್ರೆ ಇದು ಸಿಗಲ್ಲ. ಸೊ ಇವಾಗ ಎಲ್ಲ ಕಡೆ ಸಿಗತ್ತೆ. ತಗೊಬಂದು ಈ ತರ ಇದರ ಪೂರ್ತಿ ಕಟ್ ಮಾಡೋದ್ರಿಂದ ರೆಡಿ ಟು ಈಟ್ ಬಾಯ್ಗೆ ಹೋಗೋ ತನಕ ಹೇಗಿದೆ ಅನ್ನೋದನ್ನ ಅಮ್ಮ ಹೇಳ್ಕೊಟ್ಟಿದ್ದಾರೆ. ಇದನ್ನ ಪೂರ್ತಿ ನೀವು ಮನೇಲಿ ಟ್ರೈ ಮಾಡಿ, ಹೇಗಿತ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನೀವು ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕನ್ ಡನ್ ಅಂತ ಹೊಡಿ. ಏನೇನು ಬೆಲ್ ಐಕನ್ ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲ ನೋಡೋದ್ ಕಲ್ತ್ಬಿಟ್ಟಿದ್ದಾರೆ. ಬಾಕಿ ಚಾನಲ್ ಎಲ್ಲ ನೋಡಿ ಅಭ್ಯಾಸ ಆಗೋಗ್ಬಿಟ್ಟಿದೆ. ಬೆಲ್ ಐಕನ್ ಅನ್ನ ಡನ್ ಅಂತ ಹೊಡಿರಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ನೆಂಟ್ರೆ. ಬಾಯ್. ಥ್ಯಾಂಕ್ ಯು ಸೋ ಮಚ್.